ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಸಂಡೇ ವ್ಲಾಗ್. ಇವತ್ತು ನಮ್ಮ ಡೈಲಿ ಕೆಲಸಗಳನ್ನು ಫಸ್ಟ್ ಮುಗಿಸಿದ್ವಿ. ಇವತ್ತಿಂದು ನಮ್ಮದು ಹೊರಗಡೆ ಹೊಲದ ಕೆಲಸ ಬಂದು ಕಣನ ರೆಡಿ ಮಾಡೋದು. ಯಾಕಂದರೆ ಭತ್ತ ರಾಗಿ ಇನ್ನೊಂದು 15 ಡೇಸ್ಗೆಲ್ಲ ಕಟಾವಿಗೆ ಬರುತ್ತೆ. ಅದಕ್ಕೆ ಈಗಿಂದನೇ ಕಣನ ರೆಡಿ ಮಾಡ್ಕೋಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದೀವಿ. ನಾವು ಚಿಕ್ಕವರಿದ್ದಾಗೆಲ್ಲ ಎತ್ತಲ್ಲೇ ಕಣನೆಲ್ಲ ರೆಡಿ ಮಾಡ್ತಿದ್ರು. ಬಟ್ ಇವಾಗೆಲ್ಲ ಅಪ್ಡೇಟ್ ಆಗಿದೆ. ಹಾಗಾಗಿ ಟ್ರ್ಯಾಕ್ಟರ್ ಯೂಸ್ ಮಾಡ್ತಿದ್ದೀವಿ. ಅದು ಟ್ರ್ಯಾಕ್ಟರ್ ಬಂದು ನಮ್ಮದೇ ಓನ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತೀವಿ. ಕಣನ ಯಾಕೆ ಇಷ್ಟು ಬೇಗ ರೆಡಿ ಮಾಡ್ತಿದ್ದೀವಿ ಅಂದರೆ, ಸ್ವಲ್ಪ ಮೋಡ ಆಗಿದೆ, ಮಳೆ ಬರೋ ಥರ ವೆದರ್ ಇದೆ. ಅಕಸ್ಮಾತ್ ಮಳೆ ಬಂದರೆ ಮತ್ತೆ 1 ವೀಕ್ ಮುಂದೆ ಹೋಗಿಬಿಡುತ್ತೆ. ಸೊ ಕಟಾವು ಮಾಡೋದ್ರೊಳಗೆ ಕಣನ ರೆಡಿ ಮಾಡ್ಕೋಬೇಕು ಅಂತ ಅದಕ್ಕೋಸ್ಕರನ ಎಷ್ಟು ಬೇಗ ರೆಡಿ ಮಾಡ್ತಿದ್ದೀವಿ. ಇದು ಕಣ ಸ್ವಲ್ಪ ರೆಡಿ ಮಾಡೋದು ಒಂದು ಸ್ವಲ್ಪ ಲೆಂತಿ ಪ್ರೋಸೆಸ್. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 15 ಡೇಸ್ ಬೇಕಾಗುತ್ತೆ. ಹಾಗಾಗಿ ಇಷ್ಟು ಬೇಗ ರೆಡಿನ ಮಾಡ್ಕೋತಾ ಇದ್ದೀವಿ. ನಾವು ಇಷ್ಟು ರೆಡಿ ಆದಮೇಲೆ ಮಳೆ ಬಂದ್ರೂ ಆಮೇಲೆ ಪರವಾಗಿಲ್ಲ. ಯಾಕೆಂದರೆ ಮಳೆ ನೀರು ಭೂಮಿ ಒಳಗೆ ಹೋಗಿ ಚೆನ್ನಾಗಿ ಹೊಲ ಗಟ್ಟಿ ಆಗುತ್ತೆ. ಅಕಸ್ಮಾತ್ ಮಳೆ ಬರಲಿಲ್ಲ ಅಂದ್ರೂ ನಾವೇ ನೀರು ಹಾಯಿಸ್ಕೊಂಡು ನೆಲನ ಗಟ್ಟಿ ಮಾಡಬೇಕಾಗತ್ತೆ. ಹಾಗಾಗಿ ಮಳೆ ಬಂದ್ರೂ ಪರವಾಗಿಲ್ಲ. ಅದಕ್ಕೋಸ್ಕರ ಹೀಗೆ ರೆಡಿ ಮಾಡಿ ಬಿಟ್ಕೊಳ್ಳೋಣ ಅಂತ ಇವತ್ತಿಂದನೇ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಮಟನ್ ತಂದಿದ್ರು. ಹಾಗಾಗಿ ಮಟನ್ ಸಾಂಬಾರು ಮತ್ತು ಮುದ್ದೆನ ರೆಡಿ ಮಾಡಿ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇವತ್ತಿಂದು ಸ್ಪೆಷಲ್ ಏನಂದರೆ, ನಮ್ಮದು ಗಿಡಗಳಿಗೆ ಸ್ಪೆಷಲಾಗಿ ಜೀವಾಮೃತನ ರೆಡಿ ಮಾಡಿದ್ರು. ಇದಕ್ಕೆ ಒಂದು 200 ಲೀಟ್ರ್ ನೀರು ಮತ್ತು ಒಂದು 5 ಲೀಟರ್ ನಾಟಿ ಹಸು ಗಂಜಲನ ಮಿಕ್ಸ್ ಮಾಡಿದ್ದಾರೆ. ಅದಕ್ಕೇ 2 kg ಯಾವುದಾದ್ರೂ ಆಯಿತು ದ್ವಿದಳ ಧಾನ್ಯದೊಂದು ಪುಡಿನ ಮಿಕ್ಸ್ ಮಾಡಬೇಕು. ಮತ್ತು 2 kg ಕಪ್ಪು ಬೆಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ 10 kg ನಾಟಿ ಹಸು ಸಗಣಿ ಹಾಕಬೇಕು. ಮತ್ತು ಒಂದು ಬೊಕ್ಸೆ ಹೊಲದ ಮಣ್ಣು ಹಾಕಿ ಚೆನ್ನಾಗಿ ಕ್ಲಾಕ್ ವೈಸ್ ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಆ್ಯಂಟಿ ಕ್ಲಾಕ್ ವೈಸ್ ಮಿಕ್ಸ್ ಮಾಡಬಾರ್ದು. ಮತ್ತು ಧಾನ್ಯದ ಪುಡಿ ಬಂದುಬಿಟ್ಟು ಲಾಸ್ಟ್ ಟೈಮ್ ನಾವೇ ಅವರೇ ಹಾಕಿದ್ವಿ. ಅದೇ ಅವರೆಕಾಳಿದೆ, ಅದನ್ನೇ ವೇಸ್ಟ್ ಆಗಬಾರ್ದು ಅಂತ ಯುಟಿಲೈಸ್ ಮಾಡ್ಕೋತಿದ್ದೀವಿ. ಈ ಜೀವಾಮೃತನ ಡೈಲಿ 3 ಟೈಮ್ಸ್ ಮಿಕ್ಸ್ ಮಾಡಬೇಕು. ಮತ್ತು ಒಂದು ಟೈಟ್ ಪ್ಲಾಸ್ಟಿಕ್ಕಿಂದ ಚೆನ್ನಾಗಿ ಗಾಳಿ ಹೋಗದೇ ಇರೋ ಥರ ಕಟ್ಟಬೇಕು. ಇದು ಆಲ್ಮೋಸ್ಟ್ ರೆಡಿ ಆಗೋದಕ್ಕೆಲ್ಲ ಒಂದು 10 ದಿನ ಬೇಕಾಗುತ್ತೆ. ಈ ಕಾಂಪೋಸ್ಟ್ ಬಂದುಬಿಟ್ಟು ಎರೆಜಲ. ಇದಕ್ಕೆ ನಮಗೆ ಬೇಕಾಗಿರೋಂಥದ್ದು ಒಂದು ಟ್ಯಾಪ್ ಅಥವಾ ನಲ್ಲಿ ಇರೋವಂಥ ಒಂದು ಬ್ಯಾರಲ್. ಅದಕ್ಕೆ ನಮ್ಮದು ನಾಟಿ ಹಸುದು ಸಗಣಿ ಮತ್ತು ನಮಗೇನು ಹೊಲದಲ್ಲೆಲ್ಲ ವೇಸ್ಟ್ ಅವೈಲೇಬಲ್ ಇರುತ್ತೆ, ಅಂದರೆ ಅಗ್ರಿಕಲ್ಚರಲ್ ವೇಸ್ಟ್, ಅದನ್ನು ಹಾಕಬೇಕು. ಅಂದರೆ 1 ಸ್ಟೆಪ್ ಸಗಣಿ ಮತ್ತು ಅದ್ರ ಮೇಲೆ ಅಗ್ರಿಕಲ್ಚರಲ್ ವೇಸ್ಟ್, ಅದೇ ಥರ 3 ಸ್ಟೆಪ್ನ ಹಾಕಬೇಕು. ಅದಕ್ಕೆ ನಾವು 1 kg ಎರೆಹುಳನ್ನ ಬಿಟ್ಟಿದ್ದೀವಿ. ಅದರಿಂದ ನಮಗೆ ಈ ಥರ ಒಂದು ಜೆಲ್ ಸಿಗುತ್ತೆ. ಇದು 1 ವೀಕ್ಗೆ 1 ಲೀಟರ್ ಅಥವಾ 1.5 ಲೀಟರ್ ಸಿಗುತ್ತೆ. ಇದನ್ನು 1:10 ರೇಷಿಯೋ ಅಲ್ಲಿ ಯಾವುದಾದ್ರೂ ಗಿಡಗಳಿಗಷ್ಟೇ ಸ್ಪ್ರೇ ಮಾಡಬೇಕು. ಒಂದು 15 ಡೇಸ್ಗೆ ಒಂದು ಸಲ ಸ್ಪ್ರೇ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಈ ಗೊಬ್ಬರ ಬಂದುಬಿಟ್ಟು 1 ತಿಂಗಳು ಅಥವಾ 1.5 ತಿಂಗಳಲ್ಲಿ ಗಿಡಗಳಿಗೆ ಹಾಕೋ ಥರ ಪುಡಿಯಾಗಿ ರೆಡಿ ಆಗುತ್ತೆ. ನಮಗಿದು ಆ ಗೊಬ್ಬರ ರೆಡಿ ಆಗೋಷ್ಟರೊಳಗೆ ನಮಗೆ 5ರಿಂದ 6 ಸಲ ಈ ಜೆಲ್ ಸಿಗುತ್ತೆ. ನಾವು ಇಷ್ಟನ್ನೆಲ್ಲ ಪ್ರಿಪೇರ್ ಮಾಡಿ ನೆನ್ನೆ ಮಿಕ್ಕಿದ ತೆಂಗಿನ ಗಿಡಗಳನ್ನು ಕ್ಲೀನ್ ಮಾಡೋಣ ಅಂತ ಹೋಗಿದ್ವಿ. ತೆಂಗಿನ ಗಿಡಗಳನ್ನು ಎಲ್ಲನೂ ಆಗಿಲ್ಲ. ಇವತ್ತೊಂದು 3 ತೆಂಗಿನ ಗಿಡನ ಕ್ಲೀನ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಇದೇ ಇವತ್ತಿನ ನಮ್ಮ ದಿನ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.